ಪಟ್ಟಣ ಪಂಚಾಯಿತಿ 1 ವರ್ಷ ಅವಧಿಗೆ ಮೀಸಲಾತಿ ಪಟ್ಟಿ ಪ್ರಕಟಣೆ ಬೆನ್ನಲ್ಲಿಯೇ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಈಗಿನಿಂದಲೇ ತೆರೆಮರೆಯ ಕಸರತ್ತು ನಡೆಸಿದ್ದ ಸದಸ್ಯರು ರಾಜ್ಯ ಸರ್ಕಾರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮೀಸಲಾತಿ ಘೋಷಣೆ ಮಾಡಿದ್ದರಿಂದ ರಾಜಕೀಯ ಆಕಾಂಕ್ಷಿಗಳ ಆಶಾಭಾವನೆ ಹೆಚ್ಚಿಸಿದೆ. ರಾಜ್ಯದ 117 ಪಟ್ಟಣ ಪಂಚಾಯಿತಿ ಮೀಸಲಾತಿ ಪ್ರಕಟಗೊಳ್ಳುತ್ತಿದ್ದಂತೆ ಸ್ಥಳೀಯ ಪಟ್ಟಣ ಪಂಚಾಯಿತಿ ರಾಜಕೀಯ ಆಕಾಂಕ್ಷಿಗಳು ಅಧಿಕಾರಕ್ಕೆ ಪೈಪೋಟಿ ಕಸರತ್ತು ನಡೆಸಿದ್ದಾರೆ. ಬಿಜೆಪಿ ಸದಸ್ಯರು ತಮ್ಮದೇ ಆದ ರಾಜಕೀಯ ಲೆಕ್ಕಾಚಾರ ತಲೆಮರೆಯ ಕಸರತ್ತು ನಡೆಸಿದ್ದಾರೆ. 2.5 ವರ್ಷದಿಂದ ಅಧಿಕಾರ ಅವಧಿ ಮುಗಿದರೂ ಮೀಸಲಾತಿ ಪ್ರಕಟಣೆ ಆಗದಿರುವ ಕಾರಣ 1.5 ವರ್ಷ ಕಾಲ ತಾಲೂಕಾ ದಂಡಾಧಿಕಾರಿಗಳ ಕೈಯಲ್ಲಿ ಅಧಿಕಾರ ಇತ್ತು. ಈಗ ಉಳಿದ 1 ವರ್ಷ ಅವಧಿಗೆ ಸರ್ಕಾರ ಮೀಸಲಾತಿ ಘೋಷಣೆ ಮಾಡಿರುವ ಹಿನ್ನೆಲೆ ಪಟ್ಟಣ ಪಂಚಾಯಿತಿ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷ ಅಧಿಕಾರಕ್ಕಾಗಿ ರಾಜಕೀಯ ಕಸರತ್ತು ಜೋರಾಗಿ ನಡೆದಿದೆ. ಪಟ್ಟಣ ಪಂಚಾಯಿತಿ ಸದಸ್ಯರ ಒಟ್ಟು 15 ಸದಸ್ಯರಲ್ಲಿ ಬಿಜೆಪಿ 11 ಸದಸ್ಯರ ಬಲ ಇದೆ. ಬಿಜೆಪಿಯ 5 ಸದಸ್ಯರು ಅಧ್ಯಕ್ಷ ಸ್ಥಾನ ಆಕಾಂಕ್ಷಿಗಳಾಗಿ ಬಸಲಿಂಗಪ್ಪ, ಕೊತ್ತಲ ಅಶೋಕ ಸೇರಿದಂತೆ ಇನ್ನು ಅನೇಕರು ತೀವ್ರವಾಗಿ ಪೈಪೋಟಿ ನಡೆಸಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಬಸಮ್ಮ, ಈರಪ್ಪ, ಬಣಕಾರ್, ಕಲಾವತಿ, ಶ್ರೀದೇವಿ ಪೈಪೋಟಿ ನಡೆಸಿದ್ದಾರೆ ಮತ್ತು ಇನ್ನುಳಿದ ಸದಸ್ಯರು ಉಪಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಯಲ್ಲಿ ಇದ್ದಾರೆ ಎನ್ನಲಾಗಿದೆ. ಆದರೆ ಅಂತಿಮ ನಿರ್ಧಾರಕ್ಕೆ ಮುಖಂಡರ ಕಡೆ ಬೆರಳು ಮಾಡಿದ್ದಾರೆ. ಕಾದು ನೋಡುವ ತಂತ್ರಕ್ಕೆ ಕಾಂಗ್ರೆಸ್ ಸದಸ್ಯರು 4 ಜನ ಸದಸ್ಯರ ಬಲ ಹೊಂದಿದ್ದು 2ನೇ ಬಾರಿಗೆ ಸದಸ್ಯರಾದ ಡಾ ನಂದಿತಾ ದಾನರೆಡ್ಡಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಲಿದ್ದಾರೆ. ಇವರು ಆದರೂ ಆಶ್ರಯ ಪಡಬೇಕಿಲ್ಲ ಎನ್ನಲಾಗುತ್ತಿದೆ. ಸಿಎ ಆದಿ, NKS TV4 ನ್ಯೂಸ್, ಯಲಬುರ್ಗಾ.